ಕಾರವಾರ ಸೋನಾರವಾಡದ LIC ಕಾಲೋನಿಯಲ್ಲಿ ರಸ್ತೆಗೆ ಮೀಸಲಿಟ್ಟ ಜಾಗವನ್ನು ಅತಿಕ್ರಮಿಸಿ ನಗರಸಭೆಯ ಅಧಿಕಾರಿಯೊಬ್ಬರು ಅಕ್ರಮವಾಗಿ ಮನೆ ನಿರ್ಮಿಸುತ್ತಿದ್ದು ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸೋನಾರವಾಡ LIC ಕಾಲೋನಿಯ ನಿವಾಸಿಗಳು ಆರೋಪಿಸಿದ್ದಾರೆ। ಈ ಕುರಿತು ಈಗಾಗಲೇ ಶಾಸಕರು, ಜಿಲ್ಲಾಧಿಕಾರಿಗಳು, ನಗರಸಭೆ ಅಧ್ಯಕ್ಷರು, ನಗರಸಭೆ ಪೌರಾಯುಕ್ತರು ಹಾಗೂ ಕೆಡಿಎಗೆ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಆಗಿಲ್ಲ ಎಂದು ಆರೋಪಿಸಿದ್ದು, ಮತ್ತೊಮ್ಮೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ। ಈ ಬೆಳವಣಿಗೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಬಿಜೆಪಿ ಧುರೀಣರೂ ಆದ ಮನೋಜ್ ಭಟ್, ನಮ್ಮ ಕಾಲೋನಿಯಲ್ಲಿ ODP ರಸ್ತೆಯಲ್ಲಿ ನಗರಸಭೆಯ ಅಧಿಕಾರಿಯೊಬ್ಬರು ಮನೆ ನಿರ್ಮಿಸುತ್ತಿದ್ದಾರೆ, ಮನೆ ಅಕ್ರಮವಾಗಿ ನಿರ್ಮಿಸಲಾಗುತ್ತಿದೆ ಎಂದು ನಗರಸಭೆ ಸೇರಿದಂತೆ ಶಾಸಕರು, ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಮನವಿ ಕೊಟ್ಟರೂ ಅವರು ಏನೂ ಮಾಡ್ತಿಲ್ಲ। ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ನಗರಸಭೆ ಸಿಬ್ಬಂದಿಗಳಿಗೆ ಒಂದು ನ್ಯಾಯವೇ? 30 ವರ್ಷದಿಂದ ಇದು ODP ರಸ್ತೆ ಎಂದು ಗುರುತಿಸಲ್ಪಟ್ಟಿದೆ ಮತ್ತು ಈ ರಸ್ತೆ KHB ಕಾಲೋನಿಗೆ ಲಿಂಕ್ ಆಗುತ್ತದೆ। ಸಾಮಾನ್ಯರು ಸಣ್ಣ ಗುಡಿಸಲು ನಿರ್ಮಿಸಿದರೂ ಬುಲ್ಡೋಸರ್ ಹಚ್ಚಿ ಕಿತ್ತು ಹಾಕುತ್ತೀರಿ, ನೋಟಿಸ್ ಮೇಲೆ ನೋಟಿಸ್ ನೀಡುತ್ತೀರಿ। ಇವರಿಗೆ ನೋಟಿಸ್ ಕೂಡ ನೀಡದೆ ಇತ್ತ ಬಂದು ನೋಡದೇ ಇದ್ದರೆ ಇದೆಂಥ ಅಧಿಕಾರಿಶಾಹಿ ವ್ಯವಸ್ಥೆ ಎಂದು ಮನೋಜ್ ಭಟ್ ಪ್ರಶ್ನಿಸಿದ್ದಾರೆ। ಇಲ್ಲಿ ಎಲ್ಲ ಕಾಲೋನಿಯ ಎಲ್ಲರೂ ಒಂದೇ ವಿಷಯ ಅಂದ್ರೆ ನಮ್ಮ ಕಾಲೋನಿಯಲ್ಲಿ ODP ರೋಡ್ ಅಲ್ಲಿ ಮುನ್ಸಿಪಾಲಿಟಿ ಒಂದು ಎಂಪ್ಲಾಯೀಸ್ ಮನೆ ಕಟ್ತಾ ಇದ್ದಾರೆ, ಆದ್ರೂ ಅದು ಮನೆ ಇಲ್ಲಿಗಲ್ ಆಗಿ ಕಟ್ತಾ ಇದ್ದಾರೆ ಅಂತ ನಾವು ಎಲ್ರಿಗೂ, ಮುನ್ಸಿಪಾಲಿಟಿಗೂ ಯಾರ್ಯಾರು ಅಧಿಕಾರಿ ಇದ್ದಾರೆ ಅವ್ರಿಗೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟರು ಅವರು ಏನೂ ಮಾಡ್ತಾ ಇಲ್ಲ। ಈಗ ಅನಿಸ್ತದೆ ಇದೀಗ ನಮ್ಮ ಈ ಸರ್ಕಾರದಲ್ಲಿ ಸಾಮಾನ್ಯ ಜನರಿಗೆ ಒಂದ್ ನ್ಯಾಯನ ಮತ್ತು ಮುನ್ಸಿಪಾಲಿಟಿ ಎಂಪ್ಲಾಯಿಗೆ ಒಂದ್ ನ್ಯಾಯನ ಅಂತ, ಅಂದ್ರೆ ಅವರಿಗೆ ಯಾಕೆ ಬೇಕು ಆ ತರ ಪ್ಲಾನ್ ಮಾಡ್ಕೊಡ್ತೀರಾ, ಮನೆ ಕಟ್ಲಿಕ್ಕೆ ಪರ್ಮಿಷನ್ ಕೊಡ್ತೀರಾ? ಕಾರವಾರದಲ್ಲಿ ಇದೇ ರೀತಿ ಎಲ್ಲಾ ಸಾಮಾನ್ಯ ಜನರಿಗೂ ನೀವು ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತ ಪ್ರಶ್ನೆ। ಮತ್ತೆ ಇದು ಇದ್ದಿದ್ದು ರೋಡ್ ಅಲ್ಲ, ಇದು 30 ವರ್ಷದಿಂದ ODP ರೋಡ್ ಅಂತ ಮಾರ್ಕ್ ಮಾಡಿದ್ದಿದೆ ಮತ್ತು ಇದು ಕನೆಕ್ಟಿಂಗ್ LIC KHBಗೆ ಆಗ್ತದೆ, ನಂಬರ್ 1 ರೋಡಿಗೆ ಆಗತ್ತೆ, ಅದರಿಂದ ಕಾರವಾರ ಡೆವಲಪ್ ಆಗತ್ತೆ, ಬಸ್ ಸೌಕರ್ಯ ಸಿಗತ್ತೆ। ಇದೆಲ್ಲ ಬಂದ್ ಮಾಡಿ ನೀವು 12 ಫೀಟ್ ರೋಡ್ ಮಾಡ್ತಾ ಇದ್ದೀರಿ, ಯಾಕೆ? ಒಬ್ಬ ಆಫೀಸರ್ಗೆ ಅಂದ್ರೆ ನಮ್ಮ ಪ್ರಶ್ನೆ ಅಂದ್ರೆ ಆಫೀಸರ್ ಏನ್ ಮಾಡಿದ್ರು ಆಗತ್ತಾ? ಸಾಮಾನ್ಯರು ಮಾಡಿದರೆ ನೀವು ಬುಲ್ಡೋಜರ್ ಕಳಿಸಿ ಹೊಡಿಸಿರಿ, ಅವ್ರದ್ದು ಸಣ್ಣ ಒಂದು ಗುಡಿಸಲು ಇದ್ರು ತೆಗಿರಿ ಅಂತ ಹೇಳ್ತೀರಿ, ವಿತಿನ್ ಅಂದ್ರೆ 2 ನೋಟಿಸ್ 3 ನೋಟಿಸ್ ಅಂತ ಕೊಡ್ತೀರಾ। ಆದ್ರೆ ಇವರಿಗೆ ನಾವು 30 ದಿವಸ ಆಯ್ತು ನಾವು ಕಂಟಿನ್ಯೂಸ್ ಆಗಿ ನಿಮ್ಗೆ ಹೇಳ್ತಾ ಇದ್ರು, ಒಂದು ನೋಟಿಸು ಇಶ್ಯೂ ಮಾಡಿಲ್ಲ, ಬಂದು ನೋಡ್ಲಿಲ್ಲ ಅಂದ್ರೆ ಯಾವ ತರ ಇದು ಅಧಿಕಾರಿ ಶಾಹಿ ಅಂತ ಒಂದು ಈ ಪ್ರಶ್ನೆ ಆಗತ್ತೆ ನಮ್ಮಲ್ಲಿ। ಈ ಕುರಿತು ಮಾಹಿತಿ ನೀಡಿದ ಸ್ಥಳೀಯರಾದ ಉಲ್ಲಾಸ್ ಸಾಳುಂಕೆ, ಸುಮಾರು 30 ವರ್ಷಗಳ ಹಿಂದೆ 40 ಅಡಿ ರೂಪುರೇಷೆ ಅಭಿವೃದ್ಧಿ ಯೋಜನೆ ರಸ್ತೆ ಎಂದು ಗುರುತಿಸಿದ ರಸ್ತೆಯಲ್ಲಿ ನಗರಸಭೆಯ ಅಧಿಕಾರಿ ಮನೆ ನಿರ್ಮಿಸುತ್ತಿದ್ದಾರೆ, ಫಸ್ಟ್ ಫ್ಲೋರ್ ಕಟ್ಟಿಯಾಗಿದೆ, 2ನೇ ಫ್ಲೋರ್ ನಿರ್ಮಿಸುತ್ತಿದ್ದಾರೆ, ಇವರು ರಸ್ತೆಯನ್ನ ಅತಿಕ್ರಮಣ ಮಾಡಿ ಮನೆ ನಿರ್ಮಿಸುತ್ತಿದ್ದಾರೆ ಎಂದು ನಗರಸಭೆ ಪೌರಾಯುಕ್ತರಿಗೆ, ಕೆಡಿಎಗೆ, ಶಾಸಕರಿಗೆ ಈಗಾಗಲೇ ಮನವಿ ಸಲ್ಲಿಸಿದ್ದೇವೆ, ಆದರೆ ಈ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ ಎಂದು ದೂರಿದ್ದಾರೆ। ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಹಿಂದೆ 30 ವರ್ಷದಿಂದ ಒಂದು 40 ಫುಟ್ ODP ರಸ್ತೆ ಅಂತ ಮಾರ್ಕ್ ಮಾಡಿದ ರಸ್ತೆಯಲ್ಲಿ ಈಗ ಇಲ್ಲಿ ನಗರಸಭೆಯ ಅಧಿಕಾರಿಯಾದ ವೀಣಾ ಬಾಡ್ಕರ್ ಇವರು ಮನೆ ಫಸ್ಟ್ ಫ್ಲೋರ್ ಕಟ್ಟಾಗಿದೆ, ಸೆಕೆಂಡ್ ಫ್ಲೋರ್ ಕೆಲಸ ನಡೀತಾ ಉಂಟು। ಇವರು ಈ ರಸ್ತೆಯನ್ನು ಅತಿಕ್ರಮಣ ಮಾಡಿ ಕಟ್ಟಿದ್ದಾರೆ ಅಂತ ನಮಗೆ ಕಂಡು ನಾವು ಮುನ್ಸಿಪಾಲಿಟಿಗೂ ಮತ್ತೆ KDAಗೆ ಮತ್ತೆ ಶಾಸಕರಿಗೂ ಸಹ ನಾವು ಇದ್ರ ಬಗ್ಗೆ ದೂರು ಕೊಟ್ಟಿದ್ದೀವಿ। ಇದ್ರ ಬಗ್ಗೆ ಏನೂ ಇದಾಗಿಲ್ಲ, ಅದರಿಂದ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ನಗರಸಭೆ ಅಧಿಕಾರಿಗಳಿಗೆ ಒಂದು ಕಾಯ್ದೆ ಮತ್ತು ಸಾರ್ವಜನಿಕ ಒಂದು ಕಾಯ್ದೆನಾ ಅಂತ ನಮ್ಮ ಭಾವನೆ ಆಗ್ತಾ ಉಂಟು। ಅದರಿಂದ ಇದ್ರ ಬಗ್ಗೆ ಸೂಕ್ತ ನ್ಯಾಯ ಕೊಟ್ಟು ಏನೋ ಅತಿಕ್ರಮಣ ಆಗಿದ್ದ ಜಾಗವನ್ನು ಖುಲ್ಲಾಪಡಿಸಬೇಕಾಗಿ ಈ ಬಗ್ಗೆ ಅಲ್ಲಿನ ಜನರು ನನಗೂ ಅರ್ಜಿ ನೀಡಿದ್ರು, ಇನ್ನೊಂದೆರಡು ದಿನಗಳಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇನೆ, ಯಾರಿಗೂ ಅನ್ಯಾಯವಾಗದಂತೆ ಕಾಯ್ದೆ ಪ್ರಕಾರ ಅಗತ್ಯ ಕ್ರಮ ಜರುಗಿಸಲಾಗುವುದು ಎಂದು ಕಾರವಾರ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕ್ಕಳೆ ಹೇಳಿದ್ದಾರೆ। ODP ಮೊದಲು ಇತ್ತು, ಈಗ ಮಾಸ್ಟರ್ ಪ್ಲಾನ್ ಬಂದಿದೆ, ಈ ಪ್ರಕಾರ ರಸ್ತೆ ಮಾಡಬೇಕಾಗುತ್ತದೆ। ಸ್ಥಳೀಯರು ನೀಡಿದ ಅರ್ಜಿಯ ಹಿನ್ನೆಲೆಯಲ್ಲಿ ಪಂಚನಾಮೆ ಮಾಡಿ ವರದಿ ನೀಡುವಂತೆ KDA ಇಂಜಿನಿಯರ್ಗೆ ಸೂಚಿಸಿದ್ದೇನೆ। ಮಾಸ್ಟರ್ ಪ್ಲಾನ್ ಪ್ರಕಾರ ಅಲ್ಲಿ 9 ಮೀಟರ್ ಅಂದ್ರೆ 30 ಅಡಿ ರಸ್ತೆ ಇದೆ ಎಂದು ನಗರಸಭೆ ಪೌರಾಯುಕ್ತ RP ನಾಯ್ಕ್ ತಿಳಿಸಿದ್ದಾರೆ। ಸೋನಾರವಾಡ LIC ಕಾಲೋನಿ ಜನರ ಸಮಸ್ಯೆಗೆ ನನ್ನದು ಬೆಂಬಲವಿದೆ, ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕ್ಕಳೆ ಹಾಗೂ ಪೌರಾಯುಕ್ತ RP ನಾಯ್ಕ್ ಬಳಿಯೂ ಈ ಬಗ್ಗೆ ಮಾತನಾಡಿದ್ದೇನೆ, ರಸ್ತೆಯನ್ನ ಗುರುತಿಸಿಕೊಡುವಂತೆ ತಿಳಿಸಿದ್ದೆ, ರಸ್ತೆ ಅತಿಕ್ರಮಣ ಆದರೆ ಅದಕ್ಕೆ ನಮ್ಮ ವಿರೋಧವಿದೆ, ಈ ಸಮಸ್ಯೆ ಬಗ್ಗೆ ಅಗತ್ಯ ಬಿದ್ದರೆ ನಗರಸಭೆಯಲ್ಲೂ ಪ್ರಸ್ತಾವಿಸುತ್ತೇನೆ ಎಂದು ನಗರಸಭಾ ಸದಸ್ಯ ಉಲ್ಲಾಸ್ ಖೇಣಿ ತಿಳಿಸಿದ್ದಾರೆ। ತನ್ನೆಲ್ಲ ಖ್ಯಾತಿಯನ್ನ ಸಮೂಹದ ಮಧ್ಯೆ ಕಳೆದುಕೊಂಡು ಯಾರನ್ನೂ ದ್ವೇಷ ಮಾಡದೇ ಇರುವುದೇ RV ಭಂಡಾರಿ ಅವರ ಶ್ರೇಷ್ಠ ವ್ಯಕ್ತಿತ್ವವಾಗಿದ್ದು, ಪ್ರಾಮಾಣಿಕ ನಿಲುವಿನ ಮನುಷ್ಯನಾಗಿದ್ದ ಅವರು ನಾನು ಕಂಡ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು ಎಂದು ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಅವರು ತಿಳಿಸಿದರು।
ಬಂಡಾಯ ಪ್ರಕಾಶನ ಅರೆಅಂಗಡಿ ಹೊನ್ನಾವರ ಇದರ ಆಶ್ರಯದಲ್ಲಿ ಉಪನ್ಯಾಸಕ ಉಮೇಶ್ ನಾಯ್ಕ್ ಅವರು ಬರೆದಿರುವ ಕತ್ತಲ ಧ್ಯಾನಿಸಿದ ನಂತರ ಕವನ ಸಂಕಲನ ಹಾಗೂ 4ನೇ ಕ್ಲಾಸು ಓದಿದವನು ಎಂಬ ವ್ಯಕ್ತಿಚಿತ್ರ ಬಿಡುಗಡೆಗೊಳಿಸಿ ಮಾತನಾಡಿ, ಮನುಷ್ಯನ ಚೈತನ್ಯ ಮಡಿವಂತಿಕೆಯಲ್ಲಿ ಇರಲ್ಲ. ಬಂಡಾಯ ಎನ್ನುವ ಶಬ್ದ ಅವರ ಬದುಕು ಹಾಗೂ ವೃತ್ತಿಗೆ ಸಾಕಷ್ಟು ತೊಂದರೆ ನೀಡಿತ್ತು. ಆರ್.ವಿ. ಭಂಡಾರಿ ಹಾಗೂ ವಿಠ್ಠಲ್ ಭಂಡಾರಿ ಆಶೋತ್ತರಗಳನ್ನ ಎಲ್ಲರೂ ಸೇರಿ ಈಡೇರಿಸೋಣ ಎಂದ ಅವರು, ಉಮೇಶ್ ತುಂಬಾ ಮಾಗಿದ ಹುಡುಗ. ಇವತ್ತು ಸಾಹಿತ್ಯ ಸತ್ತು ಹೋಗಿದೆ. ಪತ್ರಿಕೋದ್ಯಮದಲ್ಲಿ ತನಿಖಾ ವರದಿಗಳು ಬರುತ್ತಿಲ್ಲ. ಬರಹಗಾರರಾಗುವವರು ಹೆಚ್ಚು ಹೆಚ್ಚು ಓದಬೇಕು. ಉಮೇಶ್ ಅವರ ಬರವಣಿಗೆಯಲ್ಲಿ ಸತ್ವವಿದೆ ಎಂದು ಅವರು ಹೇಳಿದ್ರು. ಬಟ್ ದಾಂಪತ್ಯದ ಜೀವನದ ಬಗ್ಗೆ, ಲೈಂಗಿಕತೆಯ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಿದಂತ ವಿಷಯಗಳಿವೆ. ಆ ಸಂದರ್ಭದಲ್ಲಿ ಈ ಮನುಷ್ಯನಲ್ಲಿರುವ ಚೈತನ್ಯಗಳೇನಿದೆಯಲ್ಲ, ಮಡಿವಂತಿಕೆಯಲ್ಲಿ ಇದೆ ಅಂತ ಹೇಳಿ ನೀವು ಎಂದಿಗೂ ಭಾವಿಸಬೇಡಿ ಅಂತೇಳಿ. ಮನುಷ್ಯನ ಚೈತನ್ಯಗಳು ನಮ್ಮ ಗಡಿಯನ್ನ ಮೀರುವುದರ ಮೂಲಕ ನಾವು ಚೈತನ್ಯವನ್ನು ಗಳಿಸಿಕೊಳ್ಬಹುದು ಅಂತೇಳಿ ಇಂಥ ಪಾಠಗಳನ್ನು ಬಹಳ ಹೇಳಿದರು. ನಮ್ಮ ಶ್ರೀಪಾದ ಭಟ್ ಅವರೇ ಇವತ್ತಿನ ಆ ವಿಷಯದಲ್ಲಿ ಮಾತನಾಡಬಹುದು ಅಂತ ಅನ್ಸುತ್ತೆ ನನಗೆ. ಆದರೆ ನನಗೆ ಅರ್ಥವಾಗದಿರುವಂಥದ್ದು, ನನಗೆ ಒಂದೇ ಸಲ ಅದನ್ನ ಅರ್ಥೈಸಿಕೊಂಡು ವಿಮರ್ಶಿಸುವಂತಹ ಒಂದು ಕೃತಿ ಏನಿದೆಯಲ್ಲ, ಬಟ್ ಬಹುಶಃ ನನಗೆ ಅನಿಸಿದೆ ಒಂದು, ನಾನು ನಿಮ್ಗೆ ಅವರನ್ನ ಹೊಗಳಬೇಕು ಅನ್ನೋ ಕಾರಣಕ್ಕಾಗಿಲ್ಲ, ಇದು ನನ್ನ ನಿಲುವಿಗೂ ಮೀರಿದ ಒಂದು ವ್ಯಕ್ತಿತ್ವ, ಒಂದು ಕವಿತೆ ಆಗಿರ್ಬೋದು ಅಂತ ಹೇಳಿನೂ ನಾನು ಎಣಿಸಿದ್ದೇನೆ ಇವತ್ತಿನ ಇದರಲ್ಲಿ. ಸಮಾಜದ ಕುರಿತು ವಿಶೇಷವಾದ ಪ್ರೀತಿ ಇಲ್ಲದಿದ್ದರೆ ಕತ್ತಲನ್ನ ಧ್ಯಾನಿಸಲಾಗುವುದು. ಕಾವ್ಯದ ಬದುಕು ಜೀವಕರುಣೆ ಹಾಗೂ ಜೀವಾಶ್ರು ಮಿಡಿಯುವ ಕಾಯಕವಾಗಿದೆ. ಜೀವಕಾರುಣ್ಯದ 2 ಕೃತಿಗಳನ್ನ ನೀಡಿದ್ದಾರೆ. ಒಡಲ ನಾಲಗೆ ಹಾಗೂ ಉರಿಯ ನಾಲಗೆಯನ್ನ ಒಟ್ಟಿಗೆ ಬೆಸೆದಿದ್ದಾರೆ. ಸಮಾಜಕ್ಕೆ ಅಗತ್ಯ ಇರುವ ಯಾವ ಸಾಲು ಕೂಡ ಉಮೇಶ್ ಕವನಗಳಲ್ಲಿಲ್ಲ. ಸಾಮಾಜಿಕ ಮನಸ್ಸಿನ ಕುರಿತು ಬರೆದ ಕಥನ ಇದಾಗಿದೆ ಎಂದು ರಂಗತಜ್ಞ ಡಾಕ್ಟರ್ ಶ್ರೀಪಾದ್ ಭಟ್ಟರು ಹೇಳಿದ್ರು. ಬಂಡಾಯ ಪ್ರಕಾಶನದ ಸಂಚಾಲಕಿ ಯಮುನಾ ಗಾಂವ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಆರ್.ವಿ. ಭಂಡಾರಿ ಅವರಿಗೆ ಬಂಡಾಯ ಬದುಕಿನ ಒಂದು ನೋಟವಾಗಿತ್ತು. ವಿಠ್ಠಲ್ ರವರ ಕನಸನ್ನ ಈ ಪ್ರಕಾಶನ ಮೂಲ ಸಿದ್ಧಾಂತದೊಂದಿಗೆ ಈಡೇರಿಸಲಿದೆ ಎಂದರು. ಈ ಸಂದರ್ಭದಲ್ಲಿ ಲೇಖಕ ಉಮೇಶ್ ನಾಯ್ಕ್, ಪ್ರಥಮ್ ನಾಯ್ಕ್, ವೀರಲಿಂಗನಗೌಡ, ಭಾರತಿ ನಾಯ್ಕ್, ಸುಮತಿ ನಾಯ್ಕ್ ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಗಣೇಶ್ ಏಜೆನ್ಸೀಸ್
ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು, ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ 2 ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮೆಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.